ವ್ಯಸನ ಮುಕ್ತ ಕ್ರಾಂತಿ, ಜೋಳಿಗೆಯಲ್ಲಿ ಗುಟ್ಕಾ ಹಾಕಿ ಹೊಸ ಬದುಕಿಗೆ ಚಾಲನೆ. ನಮಸ್ಕಾರ, ನಾನು ಮಾಧವಿಲಾಖೆ. MTV ವೀಕ್ಷಕರಿಗೆ ಸ್ವಾಗತ. ಪರಮ ಪೂಜ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜಾಗೃತಿ ರ್ಯಾಲಿ, ಕ್ಯಾನ್ಸರ್ ಅರಿವು ಮೂಡಿಸಿದ ಭಾರತೀಯ ಕ್ಯಾನ್ಸರ್ ಸಂಸ್ಥೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಶರಣನಗರ ಗ್ರಾಮದಲ್ಲಿ ಪರಮ ಪೂಜ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಭಾರತೀಯ ಕ್ಯಾನ್ಸರ್ ಸಂಸ್ಥೆ ಕಲಬುರಗಿಯ ಶ್ರೀ ಗುರುರಾಜ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ವ್ಯಸನ ಮುಕ್ತ ಮತ್ತು ಕ್ಯಾನ್ಸರ್ ಅರಿವು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಜನಜಾಗೃತಿಯೊಂದಿಗೆ ನೆರವೇರಿತು. ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಭವ್ಯ ವ್ಯಸನ ಮುಕ್ತ ಜಾಗೃತಿ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪರಮ ಪೂಜ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಜೋಳಿಗೆ ಹಿಡಿದು ಮನೆ ಮನೆಗೆ ತೆರಳಿ ಗ್ರಾಮಸ್ಥರಿಗೆ ವ್ಯಸನಗಳ ದುಷ್ಪರಿಣಾಮಗಳ ಬಗ್ಗೆ ಮನಮುಟ್ಟುವ ರೀತಿಯಲ್ಲಿ ಅರಿವು ಮೂಡಿಸಿದ್ದರು. ಗುಟ್ಕಾ, ಪಾನ್ ಮಸಾಲ, ತಂಬಾಕು, ಬೀಡಿ, ಸಿಗರೇಟ್, ಇಸ್ಪಾಟ್ ಹಾಗೂ ಸರಾಯಿ ಮುಂತಾದ ವ್ಯಸನಕಾರಿ ವಸ್ತುಗಳನ್ನು ಜೋಳಿಗೆಯಲ್ಲಿ ಹಾಕುವ ಮೂಲಕ ಇನ್ಮುಂದೆ ವ್ಯಸನಕ್ಕೆ ಗುಡ್ ಬೈ ಎಂಬ ಸಂದೇಶ ಸಾರಿದರು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಯುವಕರು ವ್ಯಸನಗಳಿಗೆ ಬಲಿಯಾಗಿ ಆರೋಗ್ಯ ಹಾಗೂ ಕುಟುಂಬ ಜೀವನ ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಯುವಕರು ವ್ಯಸನಗಳಿಂದ ದೂರವಿದ್ದು ಆಧ್ಯಾತ್ಮ, ಉತ್ತಮ ಆಚಾರ ವಿಚಾರ ಹಾಗೂ ಸಂಸ್ಕಾರಯುತ ಜೀವನದ ಕಡೆಗೆ ಮುಖ ಮಾಡಕೋಬೇಕೆಂದು ಮಹಾಸ್ವಾಮಿಗಳು ಪ್ರೇರಣಾದಾಯಕ ಸಂದೇಶ ನೀಡಿದರು. ಕಾರ್ಯಕ್ರಮದ ವಿಶೇಷವೆಂದರೆ ಗ್ರಾಮದ ಸುಮಾರು 20ಕ್ಕೂ ಹೆಚ್ಚು ಯುವಕರು ಹಾಗೂ ಗ್ರಾಮಸ್ಥರು ಸಾರ್ವಜನಿಕವಾಗಿ ಪ್ರಮಾಣ ಮಾಡಿ ತಮ್ಮಲ್ಲಿದ್ದ ವ್ಯಸನಕಾರಿ ವಸ್ತುಗಳನ್ನು ಜೋಳಿಗೆಯಲ್ಲಿ ಹಾಕಿ ಇನ್ನು ಮುಂದೆ ಯಾವುದೇ ವ್ಯಸನ ಸೇವನೆ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಸ್ವೀಕರಿಸಿದರು. ಈ ದೃಶ್ಯ ಗ್ರಾಮಸ್ಥರಲ್ಲಿ ವಿಶೇಷ ಸ್ಪಂದನೆ ಮೂಡಿಸಿತು. ನಂತರ ನಡೆದ ಕ್ಯಾನ್ಸರ್ ಅರಿವು ಕಾರ್ಯಕ್ರಮದಲ್ಲಿ ಭಾರತೀಯ ಕ್ಯಾನ್ಸರ್ ಸಂಸ್ಥೆಯ ಶ್ರೀ ಗುರುರಾಜ್ ಕುಲಕರ್ಣಿ ಅವರು ವಿಡಿಯೋ ಪ್ರದರ್ಶನದ ಮೂಲಕ ವ್ಯಸನಗಳಿಂದ ಉಂಟಾಗುವ ಕ್ಯಾನ್ಸರ್ ಸೇರಿದಂತೆ ಹಲವು ಮಾರಕ ರೋಗಗಳ ಬಗ್ಗೆ ವಿವರಿಸಿದರು. ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಹಾಗೂ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಗರ್ಭಕೋಶ ಕ್ಯಾನ್ಸರ್ ಕುರಿತು ಮಾಹಿತಿ ನೀಡಿ ಸರ್ಕಾರದಿಂದ ಉಚಿತವಾಗಿ ನೀಡಲಾಗುತ್ತಿರುವ HPV ವ್ಯಾಕ್ಸಿನ್ ಪಡೆದುಕೊಳ್ಳುವಂತೆ ಮಹಿಳೆಯರಿಗೆ ಮನವಿ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತರಾದ ಡಾಕ್ಟರ್ ಮಹೇಶ್ ಪಾಟೀಲ್ ಮಾತನಾಡಿ, ಯುವಕರು ವ್ಯಸನಗಳಿಂದ ದೂರವಿದ್ದು ಆರೋಗ್ಯಕರ ಬದುಕು ಕಟ್ಟಿಕೊಳ್ಳಬೇಕು. ಉತ್ತಮ ಆರೋಗ್ಯವೇ ನಿಜವಾದ ಸಂಪತ್ತು ಎಂದು ಹೇಳಿದರು. ಶಿವಶಂಕರ್ ಬಿರಾದರ್ ಅವರು ಆಧ್ಯಾತ್ಮಿಕ ಪ್ರವಚನ ನಡೆಸಿಕೊಟ್ಟು ಸಭಿಕರಲ್ಲಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಸಂಸ್ಥೆಯ ಶ್ರೀನಿಧಿ, ನಾಗರಾಜ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಧನರಾಜ್ ಪಾಟೀಲ್, ಅನಿಲ್ ಸರಡ್ಗಿ, ಸುನಿಲ್ ಮನ್ಕೆರೆ, ಉಮಾಕಾಂತ್ ಮನ್ಕೆರೆ, ಬಸವರಾಜ್ ಪಾಟೀಲ್, ವೈಜನಾಥ್ ಸರಡ್ಗಿ, ಅಂಬಾರಾವ್ ಸರಡ್ಗಿ, ಕಾರ್ತಿಕಯ್ಯ ಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ವರದಿ ಮಾಧವಿಲಾಖೆ, MTV ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ MTV ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. Ikan ikan
ಏ ಪಿ ನಿಂದ್ರ ನಿಂದ್ರ ಹಾಗೆ ಕಾಲು ಶೇರ್ ಮಾಡಿ. शिवलिंगेश्वर महाराज की जय, सदगुरु शिवलिंगेश्वर महाराज की जय, बोलो भारत माता की, कैंसर सोसाइटी की वंदे, बोलो भारत माता की. बिड़ी 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 ಒಳ್ಳೆ ಕೆಲಸ ಆಯ್ತು ನೋಡ್ರಿ. ಸೊ ಗರ್ಭಕಂಠದ ಕ್ಯಾನ್ಸರ್ ಲಕ್ಷಣ ಏನು? ಸೊ ಮೊದಲನೇ ನೋಡ್ತೀವಿ ಕಾಲು ಅಥವಾ ತೊಡೆ ಊತುಕೊಳ್ಳೋದು, ದಪ್ಪ ಆಗೋದು, ತೊಡೆ ದಪ್ಪ ಆಗ್ತದೆ. ಇದ್ದಕ್ಕಿದ್ದಂಗೆ ಚಲೋ ಇರ್ತೀವಿ ಅನ್ನೋದ್ರ ಬಗ್ಗೆ ಕಾಲು ದಪ್ಪ ಆಗಲಿ ಶುರು ಆಗ್ತದೆ. ಆಮೇಲೆ ಅತಿಯಾದ ಬೆನ್ನು ನೋವು ಅಥವಾ ಸೊಂಟ ನೋವು, ದಿನನಿತ್ಯ ಮಾಡುವಂತ ಕೆಲಸನ ಮಾಡ್ಲಿಕ್ಕೆ ಜಾಸ್ತಿ ಏನೋ ಕೆಲಸ ಮಾಡಿಲ್ಲ ಆದ್ರೂ ಕೂಡ ಸುಮ್ಮನೆ ಬೆನ್ನು ನೋವು ಶುರು ಆಗ್ತದೆ, ಸೊಂಟ ನೋವು ಶುರು ಆಗ್ತದೆ. ನಮಸ್ಕಾರ, ನಾನು ಶರಣನಗರ ನಿವಾಸಿ ಅನಿಲ್ ಕುಮಾರ್ ಸರಡಿಗೆ ಅಂತ. ನಮ್ಮೂರಿನಲ್ಲಿ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಗಳು ನೇತೃತ್ವದಲ್ಲಿ ನಡೆದ ಗುಟ್ಕಾ ಮತ್ತು ತಂಬಾಕು, ಶರಿ, ಬೀಡಿ, ಸಿಗರೇಟ್ ಬಿಡುವಂಥ ಕಾರ್ಯಕ್ರಮ, ನಶೆಮುಕ್ತ ಅಂತೇಳಿ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು. ಹಾಗೂ ಗುಲ್ಬರ್ಗ ಗುರುರಾಜ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ನಡೆದ ಕ್ಯಾನ್ಸರ್ ಶಿಬಿರ ತುಂಬ ಯಶಸ್ವಿಯಾಗಿ ನಡೆಯಿತು. ಹಾಗೂ 20 ರಿಂದ 25 ಜನಗಳು ಗುಟ್ಕಾ ತಂಬಾಕು ಬಿಡ್ತೀನಿ ಅಂತ ಹೇಳಿ ಶ್ರೀಗಳ ಪಾದ ಮುಟ್ಟಿ ಹೇಳಿದರು. ಇದಕ್ಕೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೇವೆ.